ಪಚ್ಚಿ ನಿನ್ನೆ ಮೊನ್ನೆಯಿಂದನೂ ಕಾಂತಿದ್ದೆ ಎಂತಾಯ್ತು ನಿಂಗೆ? ಏಯ್ ದೊಡ್ಡವ್ರ ಸುದ್ದಿ ಸಣ್ಣ ಮಕ್ಳಿಗೆ ಅದಕ್ಕೆ ಹೋಗ್ ಮುಸ್ರತಿಗೆ ಹೋಗೋ. ಎಂಥದೋ ಮುಚ್ಚಿಡ್ತಿದ್ದೆ, ಎಂತ ಕಿತಾಪತಿ ಶುರು ಮಾಡಿದ್ಯಾ? ಏಯ್ ಹೋಯ್ ಸುಮ್ಮನೆ 4 ಗೋಡೆ ಮಧ್ಯೆ ಇಟ್ಕೊಂಡು ನಿನಗೆ ತಕ್ಕೆ ಲೋಕ ಸಮಾಚಾರ, ಅದರಲ್ಲೂ ನೀನು ಅಮ್ಮಣ್ಣಿ ಪಾಪು. ಓ ಕಮಲಮ್ಮ, ಏ ಕಮಲಮ್ಮ, ಈ ಕೂಸ್ಗೆ 4 ಚಮಚ ಎಂಥದೋ ಹೇಳ್ತಾರಲ್ಲ ರೇಡಿಯೋದಾಗೆ ವುಡ್ ವರ್ಕ್ ಕುಡಿಸು. ಹೋಗೋಗ್ ಅಮ್ಮನ ಹತ್ರ ಹೇಳಿದ್ದೆ, ಕುಡಿಸ್ತಾ ಹೋಗಿ ಮಲ್ಕೊಂಡು ಆರಾಮಾಗಿ ಕುಡಿ. ಸಾಕ್ ಕಂಡಿದಿ ಅಮ್ಮ ಮನೆ ಇದ್ದಳಂಗ್ ಗೊತ್ತಿದ್ದ ಜೋರ್ ಮಾತಾಡ್ತೀಯಾ? ನಿನ್ ಧೈರ್ಯ ಅಂತ ನಂಗೆ ಗೊತ್ತಿಲ್ಲ. ಆಹಾ ಉತ್ತರ ಕುಮಾರ. ಏ ಪಚ್ಚಿ, ನನ್ ರಾಜ್ಕುಮಾರ್ ಹತ್ರ ಏನೋ ಕಿವಿ ಚುತ್ತಿದ್ಯಲ್ಲ, ಎಂತ ವಿಷಯ? ನಾ ಕಾಣ್ಲನ್ ಗಿರಸ್ಕೊಂಡಿದ್ಯಲ್ಲ ನೀನ, ಎಂತ ವಿಷಯ ಅದ? ಎಂತ ಮುಚ್ಚಿಡ್ತಿದ್ದೆ ನೀನ? ಏಯ್ ಗಂಡಸ್ರು ವಿಷಯ 1000 ಇರ್ತು, ಅದನ್ನ ನೀ ಕೇಳೋಕಾಗ ನಾ ಹೇಳೋಕಾಗ. ನೀನು ಅಡಿಗೆ ಮನೆ ಸುದ್ದಿ ಅಂತ ನಾ ಕೇಳಕ್ಬತ್ನಾ? ಏಯ್ ನನ್ ರಾಜ್ಕುಮಾರ್ ಹತ್ರ ನನ್ನ ಬಗ್ಗೆ ಎಂತಾರು ಕಿಮಿ ಚುಚ್ಚಿ ಕೊಡ್ಕ, ಎಂತಾರು ಎಡೋಟೈಕ್ ನೀನ್ ಕಣ್ಕಂತೀನಿ ನಾನು. ಎಂತ ಉಪಾಯ ಕೊಟ್ಟೆ ಮರೈತಿ. ಇನ್ನು ಮುಂದೆ ಅದೇ ಕೆಲಸ ಮಾಡ್ತೆ ಕಾಣೋ. ಸರಿಯಾಗಿ ಸಮ್ಮ ಕತೆ ಕಟ್ಟಿ ಹೇಳ್ದೆ, ಇನ್ನು 7 ಜಲಮುಖವು ನಿಂಗೆ ಸಿಕ್ಕಾಗ ಹಂಗ ಮಾಡ್ತೆ ಕಾಣ. ಏ ಇಲ್ ಕಣ, ಬೇಡ ಪಚ್ಚಿ, ಎಂತ ಮುಚ್ಚಿಡ್ತಿದ್ದೆ ಅದ್ ಮೊದ್ಲು ಹೇಳಿ ನೀನ. ಏಯ್ ಸವಿತಾ, ನನಗೊಂದು ದೊಡ್ಡ ಸೀಕ್ರೆಟ್ ಸುದ್ದಿ ಗೊತ್ತಿತ್ತೆ, ಅದನ್ನ ನಾನು ಯಾರಿಗೂ ಹೇಳೋದಿಲ್ಲ. ಎಂತ ಸುದ್ದಿ ಅಂದ್ರೆ ಆ ಸುದ್ದಿ ಕೇಳ್ತಿದ್ದಂಗೆ ಮೈಯೆಲ್ಲ ಜುಮ್ ಅಂತು. ಹೆಂಗ್ ರೂಮ್ ಎಲ್ಲ ನಿಂತದ್ದು. ಇನ್ನು ನೀನು ಕೇಳಿದ್ರೆ ಅಷ್ಟೇ ಬೆಚ್ಚೋಗ್ತೆ. ನೀನೇನೋ ಈ ಮನೆಯವ್ರೇನಾರ ಕೇಳಿದ್ರೆ ಹಂಗೆ ತಲೆ ಗಿರ್ರ ಅಂತೇಳಿ ಸುತ್ತಿ ಎಲ್ಲರೂ ಅಲ್ಲೇ ಬಿದ್ದೋಗ್ತರು. ಮನೆಯವ್ರಷ್ಟೇ ಅಲ್ಲದೆ ಇದು ಈ ಇಡೀ ಸಂಖ್ಯೆ ಹಳ್ಳಿಗೆ ಒಂದು ದೊಡ್ಡ ಸುದ್ದಿ ಗೊತ್ತಿತ್ತಾ? ಪಚ್ಚಿ ನಂಗೂ ಹೇಳ, ನಾ ಯಾರಂದ್ರೂ ಯಾರಿಗೂ ಹೇಳುದಿಲ್ಲ. ಸತ್ಯ ನಂಗೆ ಹೇಳ ಮಾರೆ. ನಿನಗೆ ಹೇಳೋದು ಒಂದೇ, ಪಂಚಾಯತಿ ಕಟ್ಟಲ್ಲಿ ಮೈಕ್ ಸೆಟ್ ಹಾಕ್ಸೋದು ಒಂದೇ. ಏಯ್ ಕೆಲಸ ಮಾಡಗೆ. ಈ ಸುದ್ದಿ ನನಗೆ ಫಸ್ಟ್ ಗೊತ್ತಾಗಿದ್ದು ಗೊತ್ತಿತ್ತಾ? ಆಮೇಲೆ ನಾನೇ ಪಾಪ ಅಂತೇಳಿ ಬೋನಂಗೆ ಹೇಳಿದೆ. ಈಗ ನನ್ನ ಆ ಲೆವೆಲ್ಲೇ ಬೇರೆ. ಎಲ್ಲರೂ ನನ್ನ ಹತ್ರಕ್ಕೆ ಫಸ್ಟ್ ಬರ್ತರು. ಈ ಸೀಕ್ರೆಟು ನಾನು ಯಾರಿಗೂ ಹೇಳೋದಿಲ್ಲ. ಹಾಳಾಯ್ ಹೋಗ, ನಿನ್ ಸಿಗರೆಟ್ ಬೀಡಿ ಎಲ್ಲ ನೀನೇ ಸೇನ್ಕ ಸಾಯಿ, ಬದುಕಂಡು ಸಾಯಿ. ಗಂಡಸ್ರು ಎಷ್ಟು ಹುಷಾರಾಗಿದ್ರು ಸಾಕಾಗೋದಿಲ್ಲ ಮರ. ಯಾವಾಗಲೂ ಹೆಂಡ್ತಿರು ಬಾಮಿಗೆ ತಳ್ಳಕ್ಕೆ ಕಾಯ್ತಾ ಇರ್ತರು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.